ಈ ಬಿ ಜೆ ಪಿ ಬಣ ಬಡಿದಾಟದ ಸುದ್ದಿ ಒಂದು ನೋಡ್ಕೊಂಡು ಆಮೇಲೆ ನ್ಯಾಷನಲ್ ನ್ಯೂಸಿಗೆ ಹೋಗೋಣಂತೆ. ಮಹಾರಾಷ್ಟ್ರ ಮತ್ತು ಸಂಸತ್ತಿನಲ್ಲಿ ಗಲಾಟೆ ಇತ್ಯಾದಿ ಇತ್ಯಾದಿ. ಯತ್ನಾಳ್ ಆ್ಯಂಡ್ ಟೀಮ್ ದಿಲ್ಲಿಗೆ ಹೋಯಿತು, ಶಿಸ್ತು ಸಮಿತಿಯನ್ನು ಭೇಟಿಯಾಯಿತು, JPC ಭೇಟಿಯಾಯಿತು, ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದರು. ಫೈನಲಿ ಎಂಡ್ ರಿಸಲ್ಟ್ ಏನು ಅಂತ ನೀವು ಕೇಳ್ತೀರಿ, ಏನಾಯಿತು ಅಂತ. ಎರಡು ಎಕ್ಸ್ಟ್ರೀಮ್ ಎಕ್ಸ್ಪೆಕ್ಟೇಷನ್ಗಳು ಎರಡೂ ಕಡೆಯವ್ರಿಗಿದ್ದಾವೆ. ವಿಜೇಂದ್ರ ಎಕ್ಸ್ಪೆಕ್ಟೇಷನ್ ಏನು, ಯತ್ನಾಳ್ ಆ್ಯಂಡ್ ಟೀಮನ್ನು ಪಕ್ಷದಿಂದ ವಜಾ ಮಾಡಿಬಿಡ್ಬೇಕು ಅಂತ. ಯತ್ನಾಳ್ ಆ್ಯಂಡ್ ಟೀಮ್ ಎಕ್ಸ್ಪೆಕ್ಟೇಷನ್ ಏನು, ವಿಜೇಂದ್ರರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಡ್ಬೇಕು ಅಂತ. ಇವೆರಡು ಎಕ್ಸ್ಟ್ರೀಮ್ ಎಕ್ಸ್ಪೆಕ್ಟೇಷನ್ಸು. ಎರಡೂ ಆಗುವ ಲಕ್ಷಣಗಳು ಇಲ್ಲ. ವಿಜೇಂದ್ರರನ್ನು ಕೆಳಗಿಳಿಸೋ ಪ್ರಶ್ನೆ ಈಗ ಬರೋದಿಲ್ಲ ನನ್ನ ಪ್ರಕಾರ. ಯತ್ನಾಳ್ರ ಉಚ್ಚಾಟನೆ, ಈ ಟೀಮ್ ಇದೆಯಲ್ಲ ಅಂದ್ಕೊಂಡಷ್ಟು ಸುಲಭ ಇಲ್ಲ. ಇವರು ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿದೆ ಇವ್ರಿಗೆ. BJPಯ 17 ಸಂಸದರ ಪೈಕಿ 8 ಜನ ಇವರು ಸಪೋರ್ಟ್ಗಿದ್ದಾರೆ. ಸಪೋರ್ಟ್ಗೆ ಅಂದ್ರೆ ಏನು, ಯತ್ನಾಳ್ ಮಾಡ್ತಾ ಇರೋದೇ ಕರೆಕ್ಟು, ವಿಜೇಂದ್ರನ ಕೆಳಗಿಳಿಸಿ ಅಂತ ಹೇಳೋದಿಲ್ಲ ಅವರು. ಸಾರ್ ಯತ್ನಾಳ್ ಮೇಲೆ ಆ್ಯಕ್ಷನ್ ಏನು ತಗೊಳ್ಬೇಡಿ, ಅವರ ಟೀಮ್ ಮೇಲೆ ಆ್ಯಕ್ಷನ್ ಏನು ತಗೊಳ್ಬೇಡಿ, ಸಮಸ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಆ ರೀತಿ ಹೋಗಿ ಮಾತನಾಡಿದವರು ಅನೇಕರಿದ್ದಾರೆ. ನಿರೀಕ್ಷೆ ಮಧ್ಯಮ ಮಾರ್ಗವೊಂದನ್ನು ಶಿಸ್ತು ಸಮಿತಿ ಕಂಡುಹಿಡಿಯುತ್ತೆ ಅಂತ ಆಗಿದ್ದು ಅದೇ. ಯತ್ನಾಳ್ರನ್ನು ಕರೆಸಿ ಕನ್ನಡಪ್ರಭದ ಹೆಡ್ಲೈನ್ ಹೇಳಿದೆ ನಾನು, ಹಾರಾಡಬೇಡಿ ಹೋರಾಡಿ ಅಂತ. ಹೋರಾಡಿ ಇನ್ ದ ಸೆನ್ಸ್ ವಿಜೇಂದ್ರ ವಿರುದ್ಧ ಹೋರಾಡಿ ಅಲ್ಲ, ವಕ್ಫ್ ವಿಷಯದಲ್ಲಿ ಏನು ನೀವು ಹೋರಾಟ ಕೈಗೆತ್ಕೊಂಡಿದ್ದೀರಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂದ್ರಂತೆ. ಅದು ವಿಜೇಂದ್ರರಿಗೆ ಒಂದು ಹಿನ್ನಡೆ. ಶತಾಯಗತಾಯ ಇವರು ಆ ಹೋರಾಟ ನಿಲ್ಲಿಸ್ಬೇಕು ಅಂತಿದ್ರು. ಹೋರಾಟ ಅಂದ್ರೆ ಒಂದೇ ಹೋರಾಟ ನಡಿಬೇಕ್ರಿ, ರಾಜ್ಯಾಧ್ಯಕ್ಷರು ಅಂದ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದ ಹೋರಾಟ, ಪಕ್ಷದ ನೇತೃತ್ವದ ಹೋರಾಟ. ಒಬ್ಬೊಬ್ಬರು ತಮ್ಮ ಹೋರಾಟ ತಾವು ಮಾಡ್ಕೊಂಡು ಹೋಗ್ಬಿಟ್ರೆ ಪಕ್ಷ ಎಲ್ಲಿಗೆ ಹೋಗಬೇಕು ಅನ್ನೋ ಪ್ರಶ್ನೆ ವಿಜಯೇಂದ್ರರಿಗಿತ್ತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನೀವು ವಕ್ಫ್ ವಿರುದ್ಧ ನೀವು ಸಂಘಟಿಸಿರುವ ಹೋರಾಟವನ್ನು ಮುಂದುವರಿಸೋದಕ್ಕೆ ಅಡ್ಡಿ ಇಲ್ಲ ಅಂತ ಶಿಸ್ತು ಸಮಿತಿ ಹೇಳಿದೆ. ಶಿಸ್ತು ಸಮಿತಿ ಹೇಳಿರೋದು ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಹೋಗಬೇಡಿ, ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋಂಗಿಲ್ಲ. ಏನೇ ಇದ್ದರೂ ಪಕ್ಷಕ್ಕೊಂದು ಶಿಸ್ತಿದೆ, ಅದರ ಚೌಕಟ್ಟಿನಲ್ಲಿ ನಿಮ್ದು ಏನೇ ಮಾತಾಡೋದಿದ್ರು ಅಲ್ಲೇ ಮಾತಾಡಿ. 4 ಗೋಡೆಯ ಒಳಗೆ ಮಾತಾಡಬೇಕು, 4 ಗೋಡೆಯ ಒಳಗೆ ಬಗೆಹರಿಬೇಕಿದು. ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಡೋ ಹಂಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಯತ್ನಾಳ್ರು ಓಕೆ ಅಂದಿದ್ದಾರೆ, ಯತ್ನಾಳ್ರು ಅದಕ್ಕೆ ಓಕೆ ಅಂದಿದ್ದಾರೆ. ಇವತ್ತು ನಿನ್ನೆ ಹೊರಗಡೆ ಬಂದ ಮೇಲೆ ಹೇಳಿದ್ರು, ನನ್ನ ಮುಖದ ಮೇಲಿನ ನಗುವನ್ನು ನೋಡಿದ್ರೆ ಒಳಗೆ ಏನಾಗಿರ್ಬೋದು ಅನ್ನೋದರ ಅಂದಾಜು ನಿಮಗಿರುತ್ತೆ, ಮಾಧ್ಯಮಕ್ಕೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೊರಗೆ ಬಂದರು ನಿನ್ನೆ. ಇವತ್ತು ಮಾತಾಡಿಲ್ಲ ಅವರು, ಇವತ್ತು ಮಾತಾಡಿಲ್ಲ. ಇನ್ನೊಂದು ಕಡೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಇಬ್ಬರೂ ಕೂಡ ಯತ್ನಾಳ್ ಆ್ಯಂಡ್ ಟೀಮಿನ ವಿರುದ್ಧ ಖಡ್ಗ ಹಿರಿದಿದ್ರು ಹೊರಗೆ. ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಹೋದರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಥರದ್ದು ಒಂದು ಹೋರಾಟಕ್ಕೆ ಸಿದ್ಧವಾಗಿರುವ ಸೂಚನೆಯನ್ನು ಹೇಳಿಕೆಗಳಲ್ಲಿ ಕೊಟ್ಟಿದ್ದರು. ಇವತ್ತು ಅವರು ಕೂಡ ಅವರು ನಮ್ಮವರೇ, ಕರೆದು ಕೂತ್ಕೊಂಡು ಮಾತಾಡ್ತೀವಿ, ಬಗೆಹರಿಸ್ಕೊತೀವಿ, ಒಂದಷ್ಟು ಗೊಂದಲಗಳಿದ್ದಾವೆ ಬಿಡಿ, ಸರಿ ಮಾಡ್ಕೊತೀವಿ ಅಂದರು. ಫಸ್ಟು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವ್ರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. ಜನರಲ್ಲೂ ಗೊಂದಲ ಇದೆ, ರಾಜ್ಯದ BJP ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇದೆ. ನಮ್ಮ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ಹಗಲು ರಾತ್ರಿ ಪಕ್ಷವನ್ನು ಸಂಘಟಿಸ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮವನ್ನು ಹಾಕ್ತಾ ಇದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನನಗೂ ಇದೆ. ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಎಲ್ಲ ಪಕ್ಷದ ಹಿರಿಯರು ಕೂಡ ಅದಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ. ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಅದು ಸಣ್ಣದು ಅಂತಲೂ ಹೇಳೋದಿಲ್ಲ. ವಿಚಾರ ಗಂಭೀರವಾಗಿದ್ದರೂ ಕೂಡ ಕೇಂದ್ರದ ವರಿಷ್ಠರು ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಉಳಿದ ವಿಷಯಗಳ ಬಗ್ಗೆ ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಪರಸ್ಪರ ಕಚ್ಚಾಡೋದ್ರಿಂದ ಅವ್ರಿಗೆ ಆಗಲಿ ನಮಗೆ ಆಗಲಿ ಲಾಭ ಆಗೋದಿಲ್ಲ. ಸೊ ಆದ್ದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡೋಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಈ ಹೇಳಿಕೆಯನ್ನು ನೋಡಿದಾಗ ಒಂದೇನೋ ಕನ್ಸೆನ್ಸಸ್ಗೆ ಬಂದಿದ್ದಾರೆ ಅಂತ ಅನ್ನಿಸ್ತು. ವಾಪಸ್ ಬಂದಮೇಲೆ ಜಾರಕಿಹೊಳಿ ಮತ್ತೆ ಯಥಾ ಪ್ರಕಾರ ಮುಂದುವರೆದಿದ್ದಾರೆ. ಆ ಮಾತಿಗೆ ಅಲ್ಲಿಗೆ ಬರ್ತೀನಿ ನಾನು. ಅಶೋಕ್ ಅವರು ಹೋಗಿದ್ದಾರೆ ದಿಲ್ಲಿಗೆ, JP ನಡ್ಡಾ ಅವರಿಗೆ ಭೇಟಿಯಾಗಿದ್ದಾರೆ, ಮಾತುಕತೆ ಮುಗಿದಿಲ್ಲ. ಈ ಮಧ್ಯದಲ್ಲಿ ಮುಂಬೈಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇತ್ತಲ್ಲ ದೇವೇಂದ್ರ ಫಡ್ನವೀಸ್, ನಾನು ಅದನ್ನು ಮುಗಿಸ್ಕೊಂಡು ಬರ್ತೀನಿ, ಅಲ್ಲಿ ತನಕ ಇಲ್ಲೇ ಇರಿ ಅಂದಿದ್ದಾರೆ. ಅಶೋಕ್ ಹೋಗಿ ಏನು ಹೇಳಿದ್ದಾರೆ JP ನಡ್ಡಾ ಅವ್ರಿಗೆ, ಇವ್ರದ್ದು ಇದೆ ಪ್ರೆಷರ್, ಆ್ಯಕ್ಷನ್ ತಗೊಳ್ಬೇಡಿ, ಕ್ರಮ ಕೈಗೊಳ್ಳಬೇಡಿ.
ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಒಂದು ಹಿಂದುತ್ವ ಫೇಸ್ ಇದೆ, ಅದರ ಜೊತೆಗೆ ನೀವು ಜಾತಿ ಉಪಜಾತಿ ಲೆಕ್ಕಾಚಾರಕ್ಕೆ ಬಂದರೆ ಲಿಂಗಾಯತರು ಮತ್ತು ಪಂಚಮಸಾಲಿಗಳು ಸಮುದಾಯದ ಫೇಸ್ ಇದೆ ಅವ್ರಿಗೆ. ಇಂಥ ಟೈಮ್ನಲ್ಲಿ ಅವರ ಮೇಲೆ ಆ್ಯಕ್ಷನ್ ತಗೊಂಡು ಒಂದು ಹೋಗಿ ಇನ್ನೊಂದು ಮಾಡ್ಕೊಳ್ಳೋದು ಬೇಡ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಹೆಚ್ಚಿನ ಚರ್ಚೆ ಮಾಡಬೇಕು ಅಂತ ಜೆ ಪಿ ನಡ್ಡಾ ಅವರು ಅವ್ರನ್ನ ಉಳಿಸ್ಕೊಂಡಿದ್ದಾರಂತೆ. ದಿಲ್ಲಿಲೇ ಇರಿ, ನಾನು ವಾಪಸ್ ಬಂದು ಮಾತಾಡ್ತೀನಿ ಅಂತ. ಅಂದರೆ ಏನು ಮಾಡಬೇಕು ಅನ್ನುವ ಅಂತಿಮ ತೀರ್ಮಾನ ಏನು ಜೆ ಪಿ ನಡ್ಡಾ ಅವರು ತಗೊಳ್ಳೋದಿಲ್ಲ. ನನ್ನ ಪ್ರಕಾರ ಅಮಿತ್ ಶಾನೇ ಅಂತಿಮ ತೀರ್ಮಾನ ತೆಗೆದುಕೊಳ್ತಾರೆ. ಬಟ್ ಜೆ ಪಿ ನಡ್ಡಾ ಅವರ ಇನ್ಪುಟ್ಸ್ ಅದಕ್ಕೆ ತುಂಬ ಸಹಾಯ ಆಗುತ್ತೆ, ಇನ್ಪುಟ್ ಕೊಡ್ತಾರೆ ಅವರು. ಆರ್ ಅಶೋಕ್ ಸೇರಿದಂತೆ ಬಸನಗೌಡ ಪಾಟೀಲ್ ಯತ್ನಾಳರು ದಿಲ್ಲಿಲೇ ಉಳ್ಕೊಂಡಿದ್ದಾರೆ. ಬೈದವೆ ಅದೇನೋ ಕೋರ್ಟ್ ಕೇಸ್ ಇದೆಯಂತೆ, ಕೋರ್ಟ್ ಕೇಸ್ ಮುಗಿಸ್ಕೊಂಡು ಬರ್ತೀನಿ, ನೀವು ಹೋಗಿರಿ ಅಂತ ಉಳಿದವ್ರನ್ನೆಲ್ಲ ಕಳಿಸಿದ್ದಾರೆ. ಆರ್ ಅಶೋಕ್ ಅವ್ರಿಗೂ ಕೂಡ ಯತ್ನಾಳ್ ಮತ್ತು ಈ ಟೀಮಿನ ಉಚ್ಚಾಟನೆ ಒಂದು ರೀತಿ ವಿಜಯೇಂದ್ರರಿಗೆ ಹೈವೇ ಮಾಡಿಕೊಟ್ಬಿಡುತ್ತೆ. ಮೈ ವೇ ಆರ್ ಹೈವೇ ಅನ್ನೋ ರೀತಿ ವಿಜಯೇಂದ್ರ ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ. ಅಂಥ ಪರಿಸ್ಥಿತಿ ಬರಬಾರ್ದು ಅಂತ ಆರ್ ಅಶೋಕ್ ಅವ್ರಿಗೂ ಇದೆ, ಸಂಸದರಿಗೂ ಇದೆ. ಇಲ್ಲದೆ ಹೋದರೆ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲಿ ಒಂದು ಮೀಟಿಂಗು, ಅವರು ಮೀಟಿಂಗ್ ಮಾಡಿ ಒಂದು ಸಲ ಅಮಿತ್ ಶಾ ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ. ಅಮಿತ್ ಶಾ ಅವರು ರಾಧಾಮೋಹನ್ ಅಗರ್ವಾಲ್ರನ್ನ ಸಂಸದರ ಜೊತೆಗೆ ಮಾತಾಡ್ಕೊಂಡು ಬಂದು ಒಂದು ಒಪಿನಿಯನ್ ಹೇಳಿ ಅಂತ ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಕಳಿಸಿದ್ರು. ಅಲ್ಲೊಂದು ಡಿನ್ನರ್ ಮೀಟಿಂಗ್ ಆಯಿತು. ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು ಎಲ್ಲ ಇದ್ದು. ಸೋಮಣ್ಣ ಅವ್ರ ಮನೆಯಲ್ಲೊಂದು ಮೀಟಿಂಗ್ ಆಗುತ್ತೆ, ಅವರು ಬಂದು ಜೆ ಪಿ ನಡ್ಡಾ ಅವ್ರನ್ನ ಮೀಟ್ ಮಾಡ್ತಾರೆ. ಎಲ್ಲರೂ ಹೇಳ್ತಾ ಇರೋದು ಅದನ್ನೇ, ಬಹುತೇಕರು ಹೇಳ್ತಾ ಇರೋದು ಅದನ್ನೇ. ಯತ್ನಾಳ್ ವಿರುದ್ಧ ಆ್ಯಕ್ಷನ್ ಬೇಡ, ಎಲ್ಲರದ್ದು ಚಿಂತೆ ಇರೋದು ಅದೇ. ಯತ್ನಾಳ್ ಆ್ಯಂಡ್ ಟೀಮನ್ನು ಹೊರಗೆ ಹಾಕಿಬಿಟ್ರೆ ಯಡಿಯೂರಪ್ಪ ಮತ್ತು ವಿಜೇಂದ್ರರ ಕೈಗೆ ರಾಜ್ಯದ ಪಕ್ಷನೇ ಕೊಟ್ಟಂಗೆ ಆಗಿಬಿಡುತ್ತೆ. ಹಂಗಾಗೋದು ಬೇಡ ಅಂತಾರೆ ಅವರು, ಆ ಥರ ಆಗೋದು ಬೇಡ ಅಂತ. ಇನ್ನು ಒಬ್ಬೊಬ್ಬರೇ ವಾಪಸ್ ಬಂದ್ರಲ್ಲ ಭಿನ್ನಮತೀಯ ನಾಯಕರು, ಅವರ ಪೈಕಿ ಮತ್ತೆ ಅದೇ ಹಾಡು ಅದೇ ರಾಗ ಅನ್ನುವಂತೆ ಮಾತಾಡಿದವರು ರಮೇಶ್ ಜಾರಕಿಹೊಳಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಸೂಕ್ತ ಅಲ್ಲ ಅಂತ ಹೇಳಿದ್ದೀನಿ, ಅವರು ಬಿಟ್ಟು ಬಿಡೋದು ಒಳ್ಳೆಯದು. ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಟು ಬಿಡೋದು ಒಳ್ಳೆಯದು. ಯಡಿಯೂರಪ್ಪ ದೊಡ್ಡ ಹೋರಾಟ ಮಾಡಿ ರಾಜ್ಯಾಧ್ಯಕ್ಷರಾದರು. ಯಡಿಯೂರಪ್ಪನವರು ಮಗ ಅನ್ನೋ ಕಾರಣಕ್ಕೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ನೋಡಿ, ರಮೇಶ್ ಜಾರಕಿಹೊಳಿ ಅವರ ಟೋನ್ನಲ್ಲಿ ಯತ್ನಾಳ್ರ ಟೋನ್ನಲ್ಲಿ ವ್ಯತ್ಯಾಸ ಇದೆ. ಯಡಿಯೂರಪ್ಪನವರ ಬಗ್ಗೆ ಅಪಸ್ವರ ರಮೇಶ್ ಜಾರಕಿಹೊಳಿ ಮಾತಾಡೋದಿಲ್ಲ. ಸೈಕಲ್ ಹತ್ಕೊಂಡು ಪಕ್ಷ ಕಟ್ಟದವ್ರಿ ಇವರು ಕರ್ನಾಟಕದಲ್ಲಿ, ಅಂಥವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಯಡಿಯೂರಪ್ಪ, ಬಟ್ ವಿಜೇಂದ್ರ ಆಗಬಾರ್ದು ಅಂತಾರೆ. ಯತ್ನಾಳ್ ಹಂಗಲ್ಲ, ಅವರ ವಾಗ್ದಾಳಿ ಯಡಿಯೂರಪ್ಪನವರ ವಿರುದ್ಧವೂ ವಿಜೇಂದ್ರ ವಿರುದ್ಧವೂ. ರಮೇಶ್ ಜಾರಕಿಹೊಳಿ ಹೇಳಿದ್ದು ಕೇಳಿಸ್ಕೊಳ್ಳಿ. ಮಧ್ಯದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡೇವೆ. ನಮ್ಮದು ವೈಯಕ್ತಿಕ ಭಿನ್ನಾಪ ಇರ್ಬೋದು, ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕಿಲ್ಲ. ಅದು ಬಿಟ್ಟು ಕೂಡ ಒಳ್ಳೇದು ಈಗ ನಾನು ಹೇಳಿದ್ದೀನಿ. ಯಾಕಂದ್ರೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ದಾರೆ. ಅವ್ರ ಮಗನಾಗಿ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ. ಅವ್ರಿಗೂ ಸಹಿತ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕ್ ಆಗತೈತೆ ಅನ್ನೋ ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು. ನೋಡಿ, ಸೂಚನೆ ಯಾರು ಕೊಟ್ಟಿಲ್ಲ. ನಾವು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯರು ರಾಜನಾಥ್ ಸಿಂಗು ಕೆಲವೊಂದು ನಾಯಕರು ಭೇಟಿಯಾಗೋದು, ಆ ಚರ್ಚೆನೇ ಬಂದಿಲ್ಲ. ಅದು ಯಾಕೆ ಓಪ್ ಮಾಡೋದು ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ಇನ್ನೂ ರಾಜ್ಯ ಮಟ್ಟ ಎಲ್ಲ ಮಾಡಿ ವರದಿ ನಿಮ್ಮ ಏನು ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಂದರೆ ನಾವು ಈಗ ಈ ಸಂದರ್ಭದಲ್ಲಿ ಒಪ್ಪಿಟ್ಟು ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ. ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ. ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಲ್ಲ ಒಂದು ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತಾನೆ. ವಿಜೇಂದ್ರರ ವಿರುದ್ಧ ಮಾತನಾಡ್ತಾ ಇರೋ ಇವರೆಲ್ಲರ ಹೇಳಿಕೆ ಹಿಂಗಾದರೆ ಇನ್ನು ವಿಜೇಂದ್ರರ ಪರವಾಗಿ ಒಂದು ಟೀಮ್ ನಿಂತ್ಕೊಂಡಿದೆಯಲ್ಲ, ಆ ಟೀಮ್ಗೆ ರೇಣುಕಾಚಾರ್ಯರ ನಾಯಕತ್ವ ಅಂತ ಅನ್ನಿಸ್ತಾ ಇದೆ. ಅವರು ನಾವು ದಿಲ್ಲಿಗೆ ಹೋಗಿ ಬರ್ತೀವಿ ಅಂತಾರೆ. ನಾವು ದಿಲ್ಲಿಗೆ ಹೋಗಿ ಬರ್ತೀವಿ ಅಂತ ಕೇಳಿಸ್ಕೊಳ್ಳಿ. ನಾವು ಒಟ್ಟಾಗಿ ಇನ್ನೂ ಭಾಳಷ್ಟು ಜನ ಸೇರ್ತೀವಿ, ಚರ್ಚೆ ಮಾಡ್ತೀವಿ. ನಾವು ದಿಲ್ಲಿಗೆ 100% ದಿಲ್ಲಿಗೆ ಹೋಗ್ತೀವಿ. ಈಗ ಕಾದ್ ನೋಡಿ, ಎಲ್ಲವೂ ಬಹಿರಂಗವಾಗಿ ಹೇಳಲ್ಲ, ಕಾದ್ ನೋಡಿ. ನಾವು ದಿಲ್ಲಿಗೆ ಹೋಗ್ತೀವಿ, ನಾವು ಹೈಕಮಾಂಡ್ ಭೇಟಿ ಮಾಡ್ತೀವಿ, ಕರ್ನಾಟಕ ರಾಜ್ಯದ ವಸ್ತುಸ್ಥಿತಿನ ಮನವರಿಕೆ ಮಾಡಿಕೊಡ್ತೀವಿ. ರಾಜ್ಯದ ಅಧ್ಯಕ್ಷರಾದ್ಮೇಲೆ ವಿಜೇಂದ್ರ ಅವರು ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು, ಸೈಕಲ್ ತೊಳೆದು, ಕಾರ್ ಓಡಿಸಿದ್ದು ಯಡಿಯೂರಪ್ಪ, ಅಂತರ ವಿರುದ್ಧ ಮಾತಾಡ್ತಾರೆ. ಇದು ಒಳ್ಳೇದಲ್ಲ. ಮತ್ತು ರಾಜ್ಯದ ಅಧ್ಯಕ್ಷರು ವ್ಯಕ್ತಿ ಅಲ್ಲ, ಪಕ್ಷದ ಜೊತೆಗಿರ್ಬೇಕೇ ವಿನ ಇವರು ಪರ್ಯಾಯವಾಗಿ ಇವ್ರದೇ ಸಂಘಟನೆ ಅಂದರೆ ಯಾರು ಒಪ್ಪಲ್ಲ. ಹೋರಾಟ ಯಾರ ವಿರುದ್ಧ ಮುಂದುವರಿಬೇಕು, ತಾವು ಯಾವ ಪಕ್ಷದಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಮಾತೆತ್ತರಿ ಹಿಂದುತ್ವ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.